ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಅಕೌಂಟೆನ್ಸಿಯ 3ನೇ ಚಾಪ್ಟರ್ ಆದಂತಹ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್, ರಿಟೈರ್ಮೆಂಟ್ ಅಂಡ್ ಡೆತ್ ಆಫ್ ಅ ಪಾರ್ಟ್ನರಿನ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನೋಡೋಣ. ಇವತ್ತಿನ ವಿಡಿಯೋದಲ್ಲಿ 6 ಮಾರ್ಕು ಪ್ರಶ್ನೆಗಳಾದಂತಹ ಗೇನ್ ರೇಷಿಯೋ ಮತ್ತು NPSR ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ನಾನು ಇವತ್ತು ಸಾಲ್ವ್ ಮಾಡಿರುವಂತಹ ಪ್ರಶ್ನೆಗಳ ಈ PDF ಕಾಪಿ ನಿಮಗೆ ಬೇಕು ಅಂದ್ರೆ ನಮ್ಮ ಪಿಂಡ್ ಕಾಮೆಂಟ್ ಅಲ್ಲಿರುವಂತಹ ಲಿಂಕ್ ಅಲ್ಲಿ ನಿಮ್ಮ ಡೀಟೇಲ್ಸ್ ಅನ್ನ ಫಿಲ್ ಮಾಡಿ ಈ PDF ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗಾದ್ರೆ ಯಾಕೆ ತಡ, ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ವಿಡಿಯೋ ಶುರು ಮಾಡ್ಲಿಕ್ಕೆ ಮುಂಚೆ ಈ ವಿಡಿಯೋವನ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವಂತದ್ದನ್ನ ಮರಿಬೇಡಿ. PUCET ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ PUCET ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲಿನ ಪ್ಲೇ ಲಿಸ್ಟ್ಗೆ ಹೋಗಿ ಸಬ್ಜೆಕ್ಟ್ ವೈಸ್ ಪ್ಲೇ ಲಿಸ್ಟ್ಗೆ ಹೋದಾಗ ಸೆಕೆಂಡ್ PUCಯ ಅಕೌಂಟೆನ್ಸಿಯ ಪ್ಲೇ ಲಿಸ್ಟ್ ನಲ್ಲಿ ಎಲ್ಲ ಚಾಪ್ಟರ್ಗಳ ಒನ್ ಶಾಟ್ ವಿಡಿಯೋವನ್ನ ನೀವು ಪಡಿಬಹುದು. ಹಾಗಾದ್ರೆ ನಮ್ಮ ಮೊದಲನೆಯ ಪ್ರಾಬ್ಲಮ್ ಅನ್ನ ನೋಡೋಣ. ಗೇನ್ ರೇಷಿಯೋ. ಅವನು ಹೇಳ್ತಾ ಇದ್ದಾನೆ, Ajay, Vijay and Sanjay are partners sharing profits and losses in the ratio of 4:3:2. Ajay retires from the firm. Vijay and Sanjay agreed to share the profits in the ratio of 5:3. ಕ್ಯಾಲ್ಕ್ಯುಲೇಟ್ ದ ಗೇನ್ ರೇಷಿಯೋ ಅಂತ ಕೇಳ್ತಾ ಇದ್ದಾನೆ. ಗೇನ್ ರೇಷಿಯೋ 6 ಮಾರ್ಕ್ಸ್ಗೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಯಾವುದೇ ರೇಷಿಯೋ ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ಫಾರ್ಮ್ಯುಲಾವನ್ನ ಬರ್ಕೊಳ್ಳಿ. ಸೊ ದ ಫಾರ್ಮ್ಯುಲಾ ಇಸ್ ನ್ಯೂ ರೇಷಿಯೋ ಮೈನಸ್ ದ ಓಲ್ಡ್ ರೇಷಿಯೋ. ಸೊ ಅವನು ಏನೇನು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾನೆ ಆ ಎಲ್ಲ ಇನ್ಫಾರ್ಮೇಶನ್ಗಳನ್ನ ಬರ್ಕೊಳ್ಳೋಣ. ಸೊ ಅಜಯ್, ವಿಜಯ್ ಮತ್ತು ಸಂಜಯ್ ಆರ್ ದ ಪಾರ್ಟ್ನರ್ಸ್. ಸೊ ಇವರ ಓಲ್ಡ್ ರೇಷಿಯೋ ಎಷ್ಟಿದೆ? 4, 3 ಮತ್ತು 2. ಇವರ ನ್ಯೂ ರೇಷಿಯೋ ಎಷ್ಟಿದೆ? ಅಜಯ್ ರಿಟೈರ್ಸ್ ಅಂದ್ರೆ ಅಜಯ್ನ ಶೇರ್ ಹೋಯ್ತು. ಸೊ ಅಲ್ಲಿಗೆ ವಿಜಯ್ ಮತ್ತು ಸಂಜಯನಿಗೆ 5:3 ಇದೆ. ಎಸ್. ಸೊ ಅಲ್ಲಿಗೆ ನಾವಿದನ್ನ ಸಬ್ಸ್ಟಿಟ್ಯೂಟ್ ಮಾಡಿಕೊಳ್ಳೋಣ. ಸೊ ವಿಜಯ್ ಮತ್ತು ಸಂಜಯ್ ನ್ಯೂ ರೇಷಿಯೋ ವಿಜಯನಿಗೆ ಎಷ್ಟಿದೆ? 5/8. ಸಂಜಯನಿಗೆ 3/8 ಮೈನಸ್ ಓಲ್ಡ್ ರೇಷಿಯೋ ವಿಜಯ್ಗೆ 3 ಡಿವೈಡೆಡ್ ಬೈ 4 + 3 + 2 ಅಂದ್ರೆ 9 ಆಯ್ತು. 9. ಸಂಜಯ್ಗೆ 2/9. ಸೊ ಈಗ ಎಷ್ಟೊಂದು ಜನ ನಿಮಗೆ ಕನ್ಫ್ಯೂಸ್ ಮಾಡಿರ್ತಾರೆ, LCM ತಗೊಳ್ಳಿ, ಅದು ತಗೊಳ್ಳಿ, ಇದು ತಗೊಳ್ಳಿ. ಯಾವುದು ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ. ಕ್ರಾಸ್ ಮಲ್ಟಿಪ್ಲೈ ಅನ್ನ ಮಾಡೋಣ. ಸೊ 8 9s are. ಸೊ 8 9s are 72. 8 3s are 24. 9 5s are 45. ಸೊ ಅಲ್ಲಿಗೆ 45 ಮೈನಸ್ 24 21/72. ಅದೇ ತರ ಇಲ್ಲಿ 8 9s are 72. 8 2s are 16. 9 3s are 27. ಸೊ 27 ಮೈನಸ್ 16 11/72. ಅಲ್ಲಿಗೆ ನಮ್ಮ ಗೇನ್ ರೇಷಿಯೋ ಎಷ್ಟಾಯ್ತು? 21:11 ಆಯ್ತು. ಎಷ್ಟು ಈಸಿ ಆದಂತಹ ಪ್ರಾಬ್ಲಮ್. ಹಾಗಾದ್ರೆ ಎರಡನೆಯ ಪ್ರಾಬ್ಲಮ್ ಅನ್ನ ನೋಡೋಣ. Kishan and Rathan and Nayan are partners sharing profits and losses in the ratio 4:3:2. Nayan retires. Kishan and Rathan agreed to share equally in future ಅಂತ ಹೇಳ್ತಾ ಇದ್ದಾರೆ. ಸೊ ಗೇನ್ ರೇಷಿಯೋದ ಫಾರ್ಮ್ಯುಲಾ ಬಹಳ ಚೆನ್ನಾಗಿ ನಮಗೆ ಗೊತ್ತಿದೆ. ನ್ಯೂ ರೇಷಿಯೋ ಮೈನಸ್ ದ ಓಲ್ಡ್ ರೇಷಿಯೋ. ಓಕೆ. ಸೊ ಅವನು ನಮಗೆ ಏನು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾನೆ ಬರ್ಕೊಳ್ಳೋಣ. ಸೊ ಕಿಶನ್, ರಥನ್ ಅಂಡ್ ನಯನ್ ಅವರ ರೇಷಿಯೋ 4:3:2. ಇದು ಓಲ್ಡ್ ರೇಷಿಯೋ.
ನ್ಯೂ ರೇಷಿಯೋ ನಮ್ಮ ನಯನ್ಗೆ ಸಿಗೋದಿಲ್ಲ. ಸೊ 1:1, ಯಾಕೆಂದ್ರೆ ಈಕ್ವಲ್ ಪಾರ್ಟ್ನರ್ಸ್ ಅಂತ ಹೇಳ್ತಾ ಇದ್ದಾನೆ. ಸೊ ಕಿಶನ್ ಮತ್ತು ರಥನ್ಗೆ ಗೇನ್ ಅನ್ನ ಲೆಕ್ಕ ಹಾಕೋಣ. ಸೊ ನ್ಯೂ ರೇಷಿಯೋ ನೋಡೋದಾದ್ರೆ 1/2, 1/2 ಮೈನಸ್ ಓಲ್ಡ್ ರೇಷಿಯೋವನ್ನ ನೋಡೋದಾದ್ರೆ 4/9, 3/9, 4 + 3 + 2 ಆಗತ್ತೆ. ಸೊ ಅಲ್ಲಿಗೆ ಯಾವ ಎಲ್ ಸಿ ಎಂ ಏನು ಕೂಡ ಅವಶ್ಯಕತೆ ಇಲ್ಲ, ಜಸ್ಟ್ ಮಲ್ಟಿಪ್ಲೈ. ಸೊ 2 9s are 18, 2 4s are 8, 1 9s are 9. ಸೊ 1/18. ಅದೇ ತರ ಇಲ್ಲಿ ಕೂಡ 2 9s are 18, 3 2s are 6, 9 1s are 9. ಅಲ್ಲಿಗೆ 3/18. ಸೊ ನಮ್ಮ ಉತ್ತರ 1:3. ಸೊ ಗೇನ್ ರೇಷಿಯೋ ನಮ್ಮ ಕಿಶನ್ಗೆ 1 ಆದ್ರೆ ನಮ್ಮ ರಥನ್ಗೆ 3 ಆಗತ್ತೆ. ಹಾಗಾದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೋಡೋಣ. ನಮ್ಮ ಮೂರನೆಯ ಪ್ರಾಬ್ಲಮ್ ಹೇಳ್ತಾ ಇದೆ, ಶರತ್, ಭರತ್ ಅಂಡ್ ಕಾಮತ್ are partners sharing profits and losses 1:1:1. Bharat retires from the firm. The remaining partners agreed to share in the ratio 4:3. ಸೊ ನಮಗೆ ವೆರಿ ಕ್ಲಿಯರ್ಲಿ ಗೊತ್ತಿದೆ ನಮ್ಮ ಗೇನ್ ರೇಷಿಯೋವನ್ನ ಹೇಗೆ ಕಂಡುಹಿಡಿಯೋದು. ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಓಕೆ, ಅವನು ನಮ್ಗಿಲ್ಲಿ ಏನು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾನೆ? ಶರತ್, ಭರತ್ ಮತ್ತೆ ಕಾಮತ್ ಇವರ ಓಲ್ಡ್ ರೇಷಿಯೋ 1:1:1 ಅಂದ್ರೆ ಅವರು ಈಕ್ವಲ್ ಪಾರ್ಟ್ನರ್ಸ್ ಆಗಿರ್ತಾರೆ. ನ್ಯೂ ರೇಷಿಯೋ ನೋಡೋದಾದ್ರೆ ನಮ್ಮ ಭರತ ಆಚೆ ಹೋಗ್ತಾ ಇದ್ದಾನೆ. ಸೊ ಶರತ್ಗೆ 4, ಕಾಮತ್ತಿಗೆ 3. ಸೊ ಈಗ ಇದನ್ನ ಅಪ್ಲೈ ಮಾಡಿ ಬಿಡೋಣ. ಸೊ ಶರತ್ ಮತ್ತು ಕಾಮತ್, ಶರತನ ನ್ಯೂ ರೇಷಿಯೋ ನೋಡೋದಾದ್ರೆ 4/7, ಕಾಮತ್ಗೆ 3/7. ಓಲ್ಡ್ ರೇಷಿಯೋವನ್ನ ನೋಡೋದಾದ್ರೆ ಅವರು ಈಕ್ವಲ್ ಪಾರ್ಟ್ನರ್ಸ್. ಸೊ 1/3. ಈಗ ಸಿಂಪಲ್, ಯಾವ ಎಲ್ ಸಿ ಎಂ ಬೇಡ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. 7 3s are 21, 7 1s are 7, 4 3s are 12, 5/21 ನಮ್ಮ ಉತ್ತರ. ಎರಡನೆಯದನ್ನ ನೋಡೋದಾದ್ರೆ ಮತ್ತೊಮ್ಮೆ 7 3s are 21, 7 1s are 7, 3 3s are 9. ಅಲ್ಲಿಗೆ 2/21 ನಮ್ಮ ಉತ್ತರವಾಗತ್ತೆ. Therefore 5:2 ನಮ್ಮ ಗೇನ್ ರೇಷಿಯೋ. ಎಷ್ಟು ಈಸಿ ಆಗಿದೆ. ನಮ್ಮ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೋಡೋದಾದ್ರೆ, ಸಹನಾ, ಭಾವನಾ ಅಂಡ್ ರವೀನಾ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ಪ್ರಪೋರ್ಷನ್ ಆಫ್ 1/2, 3/10, 1/5 ಅಂತ ಹೇಳ್ತಾ ಇದ್ದಾನೆ. ಭಾವನಾ ರಿಟೈರ್ಸ್ ಫ್ರಮ್ ದ ಫರ್ಮ್. ಸಹನಾ ಅಂಡ್ ರವೀನಾ ಡಿಸೈಡೆಡ್ ಟು ಶೇರ್ ದ ಫ್ಯೂಚರ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ 3:2. ಕ್ಯಾಲ್ಕುಲೇಟ್ ಗೇನ್ ರೇಷಿಯೋ ಅಂತ ಕೇಳ್ತಾ ಇದ್ದಾನೆ. ಸೊ ನಮ್ಮೆಲ್ಲರಿಗೂ ವೆರಿ ಕ್ಲಿಯರ್ಲಿ ಗೊತ್ತಿದೆ, ಗೇನ್ ರೇಷಿಯೋ ಅಂದ್ರೆ ನ್ಯೂ ರೇಷಿಯೋ ಮೈನಸ್ ದ ಓಲ್ಡ್ ರೇಷಿಯೋ ಅಂತ. ಸೊ ಏನು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಸೊ ಸಹನಾ, ಭಾವನಾ ಮತ್ತು ರವೀನಾ ಇವರ ಓಲ್ಡ್ ರೇಷಿಯೋ ಪ್ರಪೋರ್ಷನ್ ನಲ್ಲಿ ಇದೆ. ಸೊ 1/2, 3/10, 1/5. ಭಾವನಾ ರಿಟೈರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ಗಾನ್. ನ್ಯೂ ರೇಷಿಯೋವನ್ನ ನೋಡೋದಾದ್ರೆ ಸಹನಾಳಿಗೆ 3 ಇದೆ, ಭಾವನಾಳಿಗೆ ಏನೂ ಕೂಡ ಇಲ್ಲ, ರವೀನಾಳಿಗೆ 2 ಇದೆ. ಫಸ್ಟ್ ನಾವು ನಮ್ಮ ಡಿನಾಮಿನೇಟರ್ಗಳನ್ನ ಈಕ್ವಲ್ ಮಾಡ್ಕೊಳ್ಳೋಣ, ಆಗ ಅಷ್ಟೇ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ. ಸೊ ಡಿನಾಮಿನೇಟರ್ ಸಹನಾ ಮತ್ತು ರವೀನಾಗೆ ಈಕ್ವಲ್ ಆಗಬೇಕು. ಸೊ 1/2, 1/5 ಇದೆ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇದನ್ನ 5 ಇಂದ, ಇದನ್ನ 2 ನಿಂದ
5 ones are 5, 5 twos are 10, ಅದೇ ರೀತಿ 2 ones are 2, 5 twos are 10. ಈಗ ಡಿನಾಮಿನೇಟರ್ ಈಕ್ವಲ್ ಆಯಿತು. ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಸೊ ಅಲ್ಲಿಗೆ ನಾವು ಸಹನಾ ಮತ್ತು ರವಿ ನಾಳಿಗೆ ಮಾಡಬೇಕು. ಸಹನಾಳ ನ್ಯೂ ರೇಷಿಯೋ ನೋಡೋದಾದ್ರೆ 3/5, ರವಿನಾ 2/5. ಸೊ ಮೈನಸ್ ಓಲ್ಡ್ ರೇಷಿಯೋ ಈಗ ತಾನೇ ಈಕ್ವಲ್ ಮಾಡ್ಕೊಂಡ್ವಿ 5/10, 2/10. ಸೊ ಅಲ್ಲಿಗೆ ಕ್ರಾಸ್ ಮಲ್ಟಿಪ್ಲೈ 5 10s are 50, 5 5s are 25, 10 3s are 30, 5/50 ಆಗತ್ತೆ. ಅಗೇನ್ 5 10s are 50, 5 2s are 10, 10 2s are 20, 10/50 ಆಗತ್ತೆ. ಅಲ್ಲಿಗೆ ನಮ್ಮ ಗೈನ್ ರೇಷಿಯೋ ಸಿಂಪಲ್ ಆಗಿ ಬಂತು. 5:10, 5 1s are, 5 2s are. ಅಲ್ಲಿಗೆ 1:2 ನಮ್ಮ ಗೈನ್ ರೇಷಿಯೋ ಆಗತ್ತೆ. ನೆಕ್ಸ್ಟ್ ನಮ್ಮ NPSR ಟಾಪಿಕ್ಕಿನ ಮೊದಲನೆಯ ಪ್ರಾಬ್ಲಮ್ ನೋಡೋದಾದ್ರೆ, ರಾಜು, ರವಿ ಅಂಡ್ ರೂಪಾ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ 3/8, 1/2 ಮತ್ತು 1/8 ಅಂತ ಹೇಳ್ತಾ ಇದ್ದಾನೆ. ರಾಜು ರಿಟೈರ್ಸ್ ಅಂಡ್ ಸರೆಂಡರ್ಸ್ 2/3 of a share in the favor of Ravi. Remaining share in the favor of Rupa. Calculate the new profit sharing ratio ಅಂತ ಹೇಳ್ತಾ ಇದ್ದಾನೆ. ಯಾವಾಗ ಅವರು ನಮಗೆ NPSR ಅನ್ನ ಲೆಕ್ಕ ಹಾಕ್ಲಿಕ್ಕೆ ಕೇಳ್ತಾರೆ, 2 ಇಂಪಾರ್ಟೆಂಟ್ ಸ್ಟೆಪ್ಗಳನ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಸ್ಟೆಪ್ ನಂಬರ್ 1, ನಾನು ಇಲ್ಲಿ ಗೇನ್ಡ್ ಶೇರ್ ಅನ್ನ ಕಂಡು ಹಿಡಿಬೇಕು. ಸೊ ಗೇನ್ಡ್ ಶೇರ್ ಅಂದ್ರೆ ಏನರ್ಥ? ರಿಟೈರಿಂಗ್ ಪಾರ್ಟ್ನರ್ ಶೇರ್ ಇಂಟು ಅಕ್ವೈರ್ಡ್ ಶೇರ್. ಅಲ್ಲಿಗೆ ನಮ್ಮ NPSR ಸೆಕೆಂಡ್ ಸ್ಟೆಪ್ಪಿನಲ್ಲಿ ಸಿಗತ್ತೆ. ಏನು ಆ NPSR? ಓಲ್ಡ್ ಶೇರ್ ಪ್ಲಸ್ ಗೇನ್ಡ್ ಶೇರ್. ಎಷ್ಟು ಈಸಿ. ಸೊ ಈಗ ನಾವು ಮಾಡಬೇಕಾಗಿರುವಂತಹದ್ದೇ ನಮ್ಮ ಮೊದಲನೆಯ ಸ್ಟೆಪ್ಪು, ನಾವು ಗೇನ್ಡ್ ಶೇರ್ ಅನ್ನ ಕಂಡುಹಿಡಿಬೇಕಾಗತ್ತೆ. ಸೊ ಗೇನ್ಡ್ ಶೇರ್ ಅನ್ನ ಕಂಡುಹಿಡಿಲಿಕ್ಕೆ ಅವನು ಹೇಳ್ತಾ ಇದ್ದಾನೆ, ರಾಜು, ರವಿ ಅಂಡ್ ರೂಪಾ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ 3/8, 1/2, 1/8. ಓಕೆ, ರಾಜು ರಿಟೈರ್ಸ್. ಸೊ ರಾಜುವಿನ ನಂಬರ್ ಹೋಗಿ ಆಯಿತು. ಸೊ ಅಲ್ಲಿಗೆ ಉಳ್ಕೊಂಡಂತಹ ವ್ಯಕ್ತಿಗಳು ಯಾರು? ರವಿ ಮತ್ತು ರೂಪಾ. ಸೊ ರವಿ ಮತ್ತು ರೂಪಾದ ಶೇರ್ ಅನ್ನ ನೋಡೋದಾದ್ರೆ 1/2 ಇದೆ ಮತ್ತು 1/8 ಇದೆ. ನಮಗೆ ಯಾವಾಗಲೂ ಕೂಡ ಗೊತ್ತಿದೆ, ಯಾವಾಗ ಈ ತರ ಡಿನಾಮಿನೇಟರ್ಗಳು ಬೇರೆ ಇರುತ್ತೆ, ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಡಿನಾಮಿನೇಟರ್ ಅನ್ನ ಈಕ್ವಲ್ ಮಾಡ್ಕೊಳ್ಳಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಇಲ್ಲಿ 8 ಅನ್ನ ತಗೊಳ್ಬೇಕು, ಇಲ್ಲಿ 2 ಅನ್ನ ತಗೊಳ್ಬೇಕು. ಸೊ 8 1s are 8, 8 2s are 16, 2 1s are 2, 8 2s are 16. 8/16 is to 2/16. ಇದನ್ನ ಫರ್ದರ್ ರೆಡ್ಯೂಸ್ ಮಾಡ್ಕೋಬಹುದು. 2 4s ಮತ್ತು 2 8s, 2 1s, 2 8s, ಬಟ್ ನಾಟ್ ನೆಸೆಸರಿ. ಹೀಗೆ ಇಟ್ಕೊಂಡ್ರು ಕೂಡ ನಮ್ಮ ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡಬಹುದು. ಸೊ ಒಂದು ಹೆಡ್ಡೇಕ್ ಕಡಿಮೆ ಆಯ್ತು. ನೆಕ್ಸ್ಟ್ ಬರೋಣ. ಅವನು ಹೇಳ್ತಾ ಇದ್ದಾನೆ, ಗೇನ್ಡ್ ಶೇರ್ ಅನ್ನ ಕಂಡುಹಿಡಿರಿ. ಓಕೆ, ಕಂಡುಹಿಡಿಯೋಣ. ಯಾರದು? ರವಿ ಮತ್ತು ರೂಪಾ. ಓಕೆ, ಡನ್. ನಮ್ಮ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಅಂತೂ ಕ್ಲಿಯರ್ ಆಗಿ ಗೊತ್ತಿದೆ, 3/8, 3/8. ಈಗ ಅಕ್ವೈರ್ಡ್ ಶೇರ್ ಅನ್ನ ನಾನು ಕಂಡುಹಿಡಿಬೇಕು. 2/3 ಇನ್ ಫೇವರ್ ಆಫ್ ರವಿ. ಓಕೆ, 2/3. ಹಾಗಾದ್ರೆ ರೂಪಾಳಿಗೆ ಎಷ್ಟು? ಗೊತ್ತಿಲ್ಲ. ಇದನ್ನೇ ನಾನು ಕಂಡುಹಿಡಿಬೇಕಾಗಿರೋದು. ಇದೇ ನನ್ನ ಎರಡನೆಯ ತಲೆನೋವು. ಸೊ ರೂಪಾ ಅಕ್ವೈರ್ಡ್ ಶೇರ್. ಸೊ ಯಾವಾಗ್ಲೂ ಕೂಡ ನಮ್ಮ ಶೇರು 1/1 ಆಗಿರುತ್ತೆ. ಅದರಿಂದ
2/3 ಮೈನಸ್ ಮಾಡೋಣ. ಸೊ 1 3s are 3, 1 2s are 2, 3 1s are 3. ಅಲ್ಲಿಗೆ ನನ್ನ ಉತ್ತರ 1/3 ಆಗತ್ತೆ. ಸೊ ಅದನ್ನ ಬರ್ಕೊಳ್ಳೋಣ. 3 2s are 6, 8 3s are 24, 3 1s are 3, 8 3s are 24. ಏನ್ ಸರ್ ನೀವು ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಲ್ಲ, ಎಲ್ ಸಿ ಎಂ ಗಿಲ್ಸಿಎಂ ಬೇಡವಾ ಸರ್? ನಮ್ಮ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದ್ದಾಗ ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ಬೋದು. ಯಾವುದೇ ಎಲ್ ಸಿ ಎಂ ಅಥವಾ ಬೇರೆ ಮೆಥಡಿನ ಅವಶ್ಯಕತೆ ಇಲ್ಲ. ಟಾಪ್ ನಂಬರ್ಗೆ ಬಾಟಮ್ ನಂಬರ್ಗೆ ಮಲ್ಟಿಪ್ಲೈ ಮಾಡಬೇಕು. ಸೊ ಈಗ ಎರಡನೆಯ ಸ್ಟೆಪ್ಪು ನಮ್ಮ NPSR ಅನ್ನ ಕಂಡುಹಿಡಿಯುವಂತಹ ಸ್ಟೆಪ್ಪು. ಸೊ ರವಿ ಮತ್ತು ರೂಪಾ ಇಬ್ಬರು ಪಾರ್ಟ್ನರ್ಗಳು ಇರ್ತಾರೆ. ಸೊ ಓಲ್ಡ್ ಶೇರ್ ಅನ್ನ ನೋಡೋದಾದ್ರೆ ಈಗ ತಾನೇ ಕಂಡುಹಿಡಿದ್ವಿ. 8/16, 2/16 ಪ್ಲಸ್ ಗೇನ್ಡ್ ಶೇರ್ ಅನ್ನ ನೋಡೋದಾದ್ರೆ 6/24, 3/24. ಸರ್ ಇದೆಲ್ಲ ಡಿವಿಸಿಬಲ್ ಆಗತ್ತಲ್ಲ ಸರ್? 2 ಟೇಬಲ್ಸ್ ಇಂದ ಮಾಡ್ಕೋಬಹುದಲ್ಲ ಸರ್? ಇಲ್ಲಿ 3 ಟೇಬಲ್ಸ್ ಇಂದ ಮಾಡ್ಕೋಬಹುದಲ್ಲ ಸರ್? ಖಂಡಿತ ಮಾಡ್ಕೊಳ್ಬಹುದು. ಹಾಗೆ ತಗೊಂಡ್ರು ಕೂಡ ಯಾವ ಅಡ್ಡಿನೂ ಬರೋದಿಲ್ಲ. ಸೊ ಈಗ ಫೈನಲ್ ಮಾಡುವಂತಹ ಸಮಯ. ಸೊ 16 24s are. ಸೊ 16 into 24, 384. 16 6s are 96 plus 24 into 8. ಸೊ 192 ಬರುತ್ತೆ. ಪ್ಲಸ್ 96 ಮಾಡೋದಾದ್ರೆ 288 ನಮ್ಮ ಆನ್ಸರ್ ಆಗತ್ತೆ. ಇಲ್ಲಿ ನಾನು ಡೈರೆಕ್ಟ್ ಆಗೇ ನಿಮಗೆ ಹೇಳ್ಬೋದು 384 ಮೈನಸ್ 288 ಇದು 96/384 ಆಗಿರ್ಬೇಕು ಅಂತ. ಹೌಎವರ್ ಲೆಕ್ಕ ಹಾಕಿ ಬಿಡೋಣ. ಸೊ 16 24s are 384, 16 3s are 48, 24 2s are 48. ನಾನು ನಿಮಗೆ ಹೇಳಿದ ಹಾಗೆ 48 ಪ್ಲಸ್ 48 96 ಆಗಬೇಕು. ಸೊ ಈಗ ನಮ್ಮ ಫೈನಲ್ ಆನ್ಸರ್ 288 ಡಿವೈಡೆಡ್ ಬೈ 96. ಇವೆಲ್ಲವೂ 2 ಟೇಬಲ್ಸ್ ಅಲ್ಲಿ ಸಾಲ್ವ್ ಆಗಬೇಕು. ಮಾಡೋಣ. ಸೊ 2 1s are 2 4s are 2 4s are 2 4s are 8, 2 8s are ಈಗ 12 12s are 12 24 36 48, 12 4s are 4 1s are 4 3s are. ಅಲ್ಲಿಗೆ ನಮ್ಮ ಫೈನಲ್ NPSR 3:1. ಈಸಿಯಾಗಿ ಮಾಡ್ಬೋದು. ಮತ್ತೊಂದು ಮೆಥಡ್ ಏನಂದ್ರೆ ಇಲ್ಲಿಲ್ಲೇ ನೀವು ರೆಡ್ಯೂಸ್ ಕೂಡ ಮಾಡ್ಕೊಂಡು ಮಾಡ್ಬೋದು. ದ್ಯಾಟ್ ಈಸ್ ಆಲ್ಸೋ ಆಬ್ಸಲ್ಯೂಟ್ಲಿ ಫೈನ್. ಎಷ್ಟು ಈಸಿ ಆದಂಥ ಪ್ರಾಬ್ಲಮ್. ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಫಾರ್ 6 marks. ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೋಡೋದಾದ್ರೆ ಆಕಾಶ್, ಅನಿಲ್ ಅಂಡ್ ಆದರ್ಶ್ are partners sharing profits and losses in the ratio of 5:3:2. Okay. Anil retires from the firm. Akash and Adarsh acquire his share in the ratio of 2:1. Calculate the new profit sharing ratio ಅಂತ ಕೇಳ್ತಾ ಇದ್ದಾನೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ NPSR ಅಂದ್ರೆ 2 ಸ್ಟೆಪ್ಪುಗಳು ಬರಬೇಕು. ಗೇನ್ಡ್ ಶೇರ್ 1 ಸ್ಟೆಪ್ಪು, NPSR 2ನೆಯ ಸ್ಟೆಪ್ಪು. ಗೇನ್ಡ್ ಶೇರ್ ಅನ್ನ ನೋಡೋದಾದ್ರೆ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಇಂಟು ಎಕ್ವೈರ್ಡ್ ಶೇರ್. ಇಲ್ಲಿ ಓಲ್ಡ್ ಶೇರ್ ಪ್ಲಸ್ ಗೇನ್ಡ್ ಶೇರ್ ಅನ್ನ ಮಾಡಿಬಿಟ್ರೆ ನಮ್ಗೆ ನಮ್ಮ ಅಮೌಂಟ್ಗಳು ಸಿಕ್ಕಿಬಿಡುತ್ತೆ. ಸೊ ಆಕಾಶ್, ಅನಿಲ್ ಅಂಡ್ ಆದರ್ಶಿನಲ್ಲಿ ಅನಿಲ್ ರಿಟೈರ್ಸ್. ಸೊ ನಾವು ಮಾಡಬೇಕಾಗಿರೋದು ಆಕಾಶನಿಗೆ ಮತ್ತು ಆದರ್ಶನಿಗೆ. ಸೊ ಫಸ್ಟ್ ಗೇನ್ಡ್ ಶೇರ್ ಅನ್ನ ಲೆಕ್ಕ ಹಾಕಿ ಬಿಡೋಣ. ಸೊ ರಿಟೈರಿಂಗ್ ಪಾರ್ಟ್ನರಿನ ಶೇರು ಎಷ್ಟಿದೆ? 3 ಇದೆ. ಸೊ 3/10, 3/10 ಮಲ್ಟಿಪ್ಲೈ. ಅಕ್ವೈರ್ಡ್ ಶೇರ್ ಎಷ್ಟಿದೆ? 2:1 ಅಂದ್ರೆ 2/3 ಮತ್ತು 1/3. ಸೊ 3 2s are 6, 10 3s are 30,
3 ones are 3, 10 threes are 30. So 3 twos are, 3 tens are, 3 ones are, 3 tens are ನಮ್ಮ ಫ್ರಾಕ್ಷನ್ಗಳು ಆಗತ್ವೆ. ಸಿಂಪಲ್. ಈಗ ಎರಡನೆಯ ಸ್ಟೆಪ್ ಅನ್ನ ಮಾಡುವಂತಹ ಸಮಯ. ಸೊ NPSR ಅನ್ನ ಕಂಡು ಹಿಡಿದು ಬಿಡೋಣ. ಆಕಾಶ್ ಮತ್ತು ಆದರ್ಶನಿಗೆ, ಸೊ ಆಕಾಶ್ ಮತ್ತು ಆದರ್ಶನಿಗೆ ಓಲ್ಡ್ ಶೇರ್ ಎಷ್ಟಿದೆ? 5/10, 2/10 ಪ್ಲಸ್ ಗೇನ್ಡ್ ಶೇರ್ ಎಷ್ಟಿದೆ? 2/10, 1/10. ಸಿಂಪಲ್. 10 tens are 100, 10 twos are 20, 5 tens are 50. ಅಲ್ಲಿಗೆ 70/100 ಆಯ್ತು. ಇದನ್ನ ನಾನು ಲೆಕ್ಕ ಹಾಕೋದೇ ಬೇಡ, 30/100 ಅಂತ ಡೈರೆಕ್ಟ್ ಆಗಿ ಹೇಳ್ತೇನೆ. ಹೌಎವರ್ ಅದನ್ನ ಚೆಕ್ ಮಾಡಿ ಬಿಡೋಣ. 10 tens are 100, 10 ones are 10 plus 2 tens are 20, 30/100. ಈಸಿ. ಹೇಗೆ ಸರ್ 30 ಡೈರೆಕ್ಟ್ ಆಗಿ ಹೇಳಿಬಿಟ್ರಿ ನೀವು? ಸಿಂಪಲ್. ನಮ್ಮ ಟೋಟಲ್ 100, ನಮ್ಮ ಫಸ್ಟ್ ಪಾರ್ಟ್ನರ್ದು ಶೇರ್ 70 ಇದೆ, ಅದನ್ನ ಮೈನಸ್ ಮಾಡಿಬಿಟ್ರೆ ನಮಗೆ 30 ಸಿಕ್ಕಿಬಿಡತ್ತೆ. ಎಸ್. ಸೊ ಅಲ್ಲಿಗೆ 70:30, 0 ತೆಗೆದು ಬಿಟ್ರೆ 7:3 ನಮ್ಮ NPSR. ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೋಡೋದಾದ್ರೆ ಅವನು ಹೇಳ್ತಾ ಇದ್ದಾನೆ, white, black and green are partners sharing profits and losses 3:2:1. Black retires, white and green take their share in 3:1 ratio. Calculate the new profit sharing ratio ಅಂತ ನಮ್ಮೆಲ್ಲರಿಗೂ ಫಾರ್ಮ್ಯುಲಾ ಗೊತ್ತಿದೆ. ಫಸ್ಟ್ ನಾವು ಗೇನ್ಡ್ ಶೇರ್ ಅನ್ನ ಕಂಡುಹಿಡಿಬೇಕು. ಸೊ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಇಂಟು ಎಕ್ವೈರ್ಡ್ ಶೇರ್. ಎರಡನೆಯದೇ ನಮ್ಮ NPSR, ಓಲ್ಡ್ ಶೇರ್ ಪ್ಲಸ್ ಗೇನ್ಡ್ ಶೇರ್ ನಮ್ಮ NPSR. ಓಕೆ, ಈಗ ಇದನ್ನ ಕಂಡು ಹಿಡಿಯೋಣ. ವೈಟ್, ಬ್ಲ್ಯಾಕ್ ಅಂಡ್ ಗ್ರೀನ್. ಇದರಲ್ಲಿ ಬ್ಲ್ಯಾಕ್ ರಿಟೈರ್ ಆದ, ಸೊ ಬ್ಲ್ಯಾಕಿನದ್ದು ಹೋಯಿತು. ಸೊ ನಾವು ಮಾಡಬೇಕಾಗಿರುವಂಥದ್ದು ವೈಟ್ ಮತ್ತು ಗ್ರೀನ್. ರಿಟೈರಿಂಗ್ ಪಾರ್ಟ್ನರ್ ಶೇರ್ ಅಂದ್ರೆ 2/6, 2/6. ಎಕ್ವೈರ್ಡ್ ಶೇರ್ ಅಂದ್ರೆ 3:1, ಸೊ 3/4. 1/4, 2 3s are 6, 6 4s are 24, 2 1s are 2, 6 4s are 24. ಮತ್ತೊಮ್ಮೆ ಇದನ್ನ ಸಾಲ್ವ್ ಮಾಡಬಹುದು. 2 3s are 6, 2 12s are 2 1s are 2, 2 12s are, ಸೊ ಅಲ್ಲಿಗೆ 3/12 ಮತ್ತು 1/12 ಆಯ್ತು. ಈಗ NPSR ಅನ್ನ ಕಂಡು ಹಿಡಿಯುವಂತಹ ಸಮಯ. ಸೊ ಇಬ್ಬರಿಗೂ ಕ್ವೇಕ್ ಆಗಿ ಕಂಡು ಹಿಡಿದು ಬಿಡೋಣ. ಸೊ ವೈಟ್ ಮತ್ತು ಗ್ರೀನ್. ಓಲ್ಡ್ ಶೇರ್ ಅನ್ನ ನೋಡೋದಾದ್ರೆ 3/6, 1/6. ಗೇನ್ಡ್ ಶೇರ್ ಅನ್ನ ನೋಡೋದಾದ್ರೆ 3/12, 1/12. 12 6s are 72, 3 6s are 18, ಮಧ್ಯ ಪ್ಲಸ್ ಇದೆ. 12 3s are 36. ಅಲ್ಲಿಗೆ 54/72 ನಮ್ಮ ಆನ್ಸರ್. ಎರಡನೆಯದನ್ನ ಚೆಕ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ 18/72 ಅಂತ ನಾನು ಹೇಳ್ತೇನೆ. ಹೇಗೆ? 72 ಇಂದ 54 ಮೈನಸ್ ಮಾಡಿದ್ರೆ 18 ಸಿಗತ್ತೆ. ಹೌಎವರ್ ಲೆಟ್ ಅಸ್ ಕ್ರಾಸ್ ವೆರಿಫೈ. ಸೊ 6 12s are 72, 6 1s are 6, 12 1s are 12. The answer is 18/72. So ಈಗ 54:18 ಆಯ್ತು. 2 2s are 4, 2 7s are 14, 2 9s are 9, 1s are 9, 3s are. ಅಲ್ಲಿಗೆ ನಮ್ಮ ಉತ್ತರ 3:1. ಎಷ್ಟು ಈಸಿ. ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೋಡೋದಾದ್ರೆ ಅವನು ಹೇಳ್ತಾ ಇದ್ದಾನೆ, ಗಿರೀಶ್, ಮಹೇಶ್ ಅಂಡ್ ವಾರುಣ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2:1. Mahesh retires and his share is acquired by Girish and Varun in the ratio of 3:2. Calculate NPSR.
ಸೊ ಸ್ಟೆಪ್ ನಂಬರ್ 1 ಗೇನ್ಡ್ ಶೇರ್ ಅನ್ನ ಕಂಡುಹಿಡಿಬೇಕು. ಸ್ಟೆಪ್ ನಂಬರ್ 2 NPSR. ಗೇನ್ಡ್ ಶೇರ್ ಅಂದ್ರೆ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಇಂಟು ಎಕ್ವೈರ್ಡ್ ಶೇರ್. NPSR ಅಂದ್ರೆ ಓಲ್ಡ್ ಶೇರ್ ಪ್ಲಸ್ ಗೇನ್ಡ್ ಶೇರ್ ಅನ್ನ ಕಂಡುಹಿಡಿಬೇಕು. ಕಂಡು ಹಿಡಿದು ಬಿಡೋಣ. ಸೊ ಗೇನ್ಡ್ ಶೇರ್ ಅನ್ನ ನಾವು ಯಾರಿಗೆ ಮಾಡಬೇಕು? ನಮಗೆ ಇಲ್ಲಿ ಪಾರ್ಟ್ನರ್ ರಿಟೈರ್ ಆಗಿರೋದು ಮಹೇಶ. ಸೊ ಗಿರೀಶ ಮತ್ತು ವರುಣನಿಗೆ ಮಾಡಬೇಕಾಗತ್ತೆ. ರಿಟೈರಿಂಗ್ ಪಾರ್ಟ್ನರ್ ಶೇರ್ 2/6, 2/6. Acquired share 3/5, 2/5. Simple. 2 3s are 6, 6 5s are 30. 2 2s are 4, 6 5s are 30. Simple. 2 3s are 2 15s are 2 2s are 2 15s are ನಮ್ಮ ಉತ್ತರ ಆಗತ್ತೆ. ಈಗ ನಾವು ನಮ್ಮ NPSR ಅನ್ನ ಕಂಡು ಹಿಡಿದು ಬಿಡೋಣ. ಸಿಂಪಲ್. ಗಿರೀಶ್ ಮತ್ತು ವರುಣ್. ಓಲ್ಡ್ ಶೇರ್ ಅನ್ನ ನೋಡೋದಾದ್ರೆ 3/6 ಗಿರೀಶನಿಗೆ, 1/6 ವರುಣನಿಗೆ, ಪ್ಲಸ್ ಗೇನ್ಡ್ ಶೇರ್ ಅನ್ನ ನೋಡೋದಾದ್ರೆ 3/15, 2/15. ಸೊ 15 6s are 90, 6 3s are 18, 15 3s are 45. 45 ಪ್ಲಸ್ 18 ಅಂತ ಹೇಳಿದ್ರೆ 63/90. ಇದನ್ನ ನಾನು ಲೆಕ್ಕ ಕೂಡ ಹಾಕಲ್ಲ. 27/90 ಇರಬೇಕು. ಲೆಟ್ ಅಸ್ ಚೆಕ್. ಸೊ 6 15s are 90, 6 2s are 12, 1 15s are 15, 15 plus 25, 27 ಆಗಿರಬೇಕು. ಸೊ ಅಲ್ಲಿಗೆ ನಮ್ಮ ಉತ್ತರ 63:27. ಎರಡೂ ಕೂಡ 9 ಟೇಬಲ್ಸ್ ಅಲ್ಲಿ, 3 ಟೇಬಲ್ಸ್ ಅಲ್ಲಿ ಎರಡರಲ್ಲೂ ಹೋಗುತ್ತೆ. ಸೊ ಮಾಡೋಣ. 3 2s are 6, 3 1s are 3, 3 9s are 27, 3 3s are 9, 3 7s are 21, 7:3 ನಮ್ಮ ಉತ್ತರ. ಡೈರೆಕ್ಟ್ ಆಗಿ 9 ಟೇಬಲ್ಸ್ ಅಲ್ಲಿ ಸಾಲ್ವ್ ಮಾಡಿದ್ರೆ 7:3 ಡೈರೆಕ್ಟ್ ಆನ್ಸರೇ ಸಿಗತ್ತೆ. ನಾನು ಇಂಡೈರೆಕ್ಟ್ ರೂಟ್ ಅನ್ನ ತಗೊಂಡು 3 ಮುಖೇನ ಸಾಲ್ವ್ ಮಾಡಿದೆ. ಎಷ್ಟು ಸಿಂಪಲ್ ಆಗಿದೆ. ದ್ಯಾಟ್ ಈಸ್ ದ ಮ್ಯಾಜಿಕ್ ಆಫ್ ಲರ್ನಿಂಗ್ ಕ್ವಿಕ್ಲಿ ಥ್ರೂ ಅ ಟ್ರಿಕ್. ಎಸ್, ಎಷ್ಟು ಈಸಿಯಾಗಿ ಗೇನ್ ರೇಷಿಯೋ, NPSR ರೇಷಿಯೋಗಳ ಪ್ರಾಬ್ಲಮ್ ಅನ್ನ ಕಲಿತ್ವಿ. ಹೀಗೆ ರಿಟೈರ್ಮೆಂಟ್ ಅಂಡ್ ಡೆತ್ ಆಫ್ ಅ ಪಾರ್ಟ್ನರಿನ ಇನ್ನೂ 3 ಪಾರ್ಟ್ಗಳು ನಿಮ್ಮ ಮುಂದೆ ನಾನು ತರ್ತೇನೆ. ಹೀಗೆ ಹಲವಾರು ಅಕೌಂಟೆನ್ಸಿಯ ವಿಡಿಯೋಗಳನ್ನ ನಾನು ನಿಮಗೆ ತರಲಿಕ್ಕೆ, ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ನೀವೆಲ್ಲರೂ ಕೂಡ ಡಿಸ್ಟಿಂಕ್ಷನ್ ಬರಲಿಕ್ಕೆ ಈಗಲೇ 100 on 100 ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ನಮ್ಮ ವಿಡಿಯೋವನ್ನ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಈಗಲೇ PUC ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಒಟ್ಟಿಗೆ ಕಲಿಯೋಣ ಕರ್ನಾಟಕ. ಧನ್ಯವಾದಗಳು.